ಸರ್ ಮದನ್ ಗೋಪಾಲ್ ದಾರಿ ತಪ್ಸಕ್ ತಾನೇ ಸುಳ್ಳು ಹೇಳಿದ್ದು. ನಿಶ್ಚಿತಾರ್ಥದ ವಿಷಯದಲ್ಲಿ ಯಾರಾದ್ರೂ ಸುಳ್ಳು ಹೇಳ್ತಾರೇನೆ? ಹೌದು ಕಣೆ, ನೀನ್ ಹೇಳೋದು ಯೋಚನೆ ಮಾಡೋ ವಿಷಯನೇ. ಆದ್ರೆ ಹೌದು ಕಣೆ, ಅವ್ರು ಹಾಗೆ ಹೇಳಿದ್ರು. ಸುಳ್ತಾನೆ ಹೇಳಿದ್ ನೀನು. ಏಯ್, ನನ್ನ ಹತ್ರ ಸುಳ್ಳು ಹೇಳ್ತೀಯ ನೀನು? ನನ್ನ ಹತ್ರ ಸುಳ್ಳು, ನನ್ನ ಹತ್ರನೇ ನೀನ್ ಮಾಡ್ತೀನಿ. ನೀನು ಸುಳ್ಳು ಹೇಳ್ತೀಯ. ಸಾರಿ, ನನ್ನ ಹತ್ರನೇ ಸುಳ್ಳು ಹೇಳ್ತೀಯ ನೀನು? ಸಾರಿ, ತಮಾಷೆ ಮಾಡ್ದೆ ಕಣೆ. ಏ ತುಳಸಿ, ರಂಜಿತ್ ಸರ್ಗೆ ನಿಶ್ಚಿತಾರ್ಥ ಅಂತ ಆ ಮದನ್ ಗೋಪಾಲ್ ಮಂಟಪದಲ್ಲಿ ಹೇಳಿದ್ದು ನಂಗೆ ಮರ್ತೇ ಹೋಗಿತ್ತು ಕಣೆ. ಅವತ್ತು ಕಾಲೇಜ್ನಲ್ಲಿ ನೀನು ರಂಜಿತ್ ಸರ್ ಒಂದೇ ಪೇಪರ್ನಲ್ಲಿ ಸೈನ್ ಮಾಡಿದಾಗ ನಾನ್ ರಿಜಿಸ್ಟರ್ ಆಗಿ ನೀವಿಬ್ರು ವಧುವರರಾಗಿ ಸೈನ್ ಮಾಡೋ ತರ ಕಾಣಿಸ್ತು. ಅವತ್ತು ರಂಜಿತ್ ಸರ್ ಕೂಡ ಕೇಳಿದ್ರು ಯಾಕೆ ನಗ್ತಾ ಇದ್ದೀರಾ ಅಂತ. ನಾನು ಉತ್ತರ ಹೇಳಕ್ಕಾಗದೆ ಜಾರ್ಕೊಂಡ್ಬಿಟ್ಟೆ. ಇದೆಲ್ಲ ಸ್ವಲ್ಪ ಜಾಸ್ತಿ ಆಯ್ತು ಅನ್ಸ್ಲಿಲ್ವಾ? ಆಸೆ ಏನ್ ಜಾಸ್ತಿ ಆಗಿಲ್ಲ, ಬಾಯ್ಲಿ ಕೂತ್ಕೋ. ಓಕೆ, ನನ್ನ ಆಸೆ ನ್ಯಾಯವಾಗಿದೆ ಕಣೆ. ಹೇಗೋ ನೀನ್ ಕಂಡಿರೋ ಇಂಜಿನಿಯರಿಂಗ್ ಕನ್ಸು, ನಾನ್ ಕಂಡಿರೋ ಮದ್ವೆ ಕನ್ಸು ಎರಡು ನೆರವೇರಿದ್ರೆ ಸರಿ. ಅದ್ ಸರಿ, ಮುಂದೆ ಏನಮ್ಮ? ನೀನು ರಂಜಿತ್ ಸರ್ ಮಿತಿಲ್ದ ಲವ್ ಮಾಡಿ ಅದಾದ್ಮೇಲೆ ಮದ್ವೆ ಮಾಡ್ಸೋಣ. ಅದೇನೆ ಮಿತಿ ಇಲ್ದೆ ಲವ್ ಮಾಡೋದು? ನನಗೇನು ಗೊತ್ತಾಗ್ತಾ ಇಲ್ಲಪ್ಪ. ಅಲ್ಲಲ್ಲ ಮಳ್ಳಿ ಕಳ್ಳಿ ಇದ್ರಲ್ಲಿ ಏನೇ ಡೌಟು ನಿಂಗೆ? ಆಮೇಲೆ ಮದ್ವೆ ಮಾಡ್ಕೊಂತೀರ ತಾನೆ? ಯಾಕೆ ಮದ್ವೆ ಆದ್ಮೇಲೆ ಲವ್ ಮಾಡಬಾರ್ದಾ? ಏಯ್ ಮಳ್ಳಿ, ನೀನ ಹೀಗ್ ಮಾತಾಡ್ತಾ ಇರೋದು? ಸಿಕ್ಕಾಬಟ್ಟೆ ಫಾರ್ವರ್ಡ್ ಆಗ್ಬಿಟ್ಟಿದ್ಯಾ ಗಣೆ ನೀನು. ಸಿಕ್ಕಾಬಟ್ಟೆ ರೊಮ್ಯಾಂಟಿಕ್ ಗಣೆ ನೀನು. ದೀಪಾ, ನೀನ್ ಅಂದ್ಕೊಳ್ಳೋ ಹಾಗೆ ಅವ್ರು ನನ್ನವ್ರು ಆಗ್ಬಿಟ್ರೆ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ನನ್ನ ಆಸೆ. ಈ ಜನ್ಮ ಮಾತ್ರ ಅಲ್ಲ, ನಾನು ಇನ್ನೆಷ್ಟೇ ಜನ್ಮ ಹೆತ್ತಿದ್ರೂ ಅವ್ರಿಗೆ ಕೃತಜ್ಞತೆ ತೋರಿಸ್ಬೇಕು. ಆ ಕೃತಜ್ಞತೆಯಿಂದನೇ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಕಣೆ. ಖಂಡಿತ ನಡೆಯುತ್ತೆ ತುಳಸಿ. ನಮ್ಮಪ್ಪ ಯಾವಾಗ್ಲೂ ಒಂದ್ ಮಾತು ಹೇಳ್ತಾ ಇದ್ರು, ಮನುಷ್ಯನ್ ಬದುಕು ಯಾವಾಗ್ಲೂ ಒಂದೇ ತರ ಇರೋದಿಲ್ಲ. ಅವನ್ ಆಸೆ ಪಟ್ಟಾಗೇನೆ ಅವನ್ ಬದುಕು ಸಿಕ್ಕೇ ಸಿಗುತ್ತೆ. ಬದುಕಿನ ಮೊದಲನೇ ಭಾಗದಲ್ಲಿ ಕಷ್ಟ ಇದ್ರೆ ಎರಡನೇ ಭಾಗದಲ್ಲಿ ಸಂತೋಷ ಕಾದಿರುತ್ತೆ ಅಂತ ಹೇಳ್ತಿರ್ತಾರೆ. ಅದೇ ಕಣೆ ನಿನ್ ವಿಷಯದಲ್ಲಿ ನಿಜ ಆಗಿರೋದು. ಎಷ್ಟೆಷ್ಟೋ ಕಷ್ಟಪಟ್ಟಿದ್ಯಾ, ಇನ್ ಮುಂದೆ ಯಾವಾಗ್ಲೂ ಫುಲ್ ಸಂತೋಷವಾಗಿರೋ ಕಾಲ ಬಂದೇ ಬರುತ್ತೆ. ನಾನು ಹೇಳೋದ್ ನಡೆಯುತ್ತೋ ಇಲ್ವೋ ಅಂತ ನೀನೇ ನೋಡ್ತಾ ಇರೋ. ರಂಜಿತ್ ಸರ್ನ ನೀನ್ ಯಾವಾಗ ನೋಡಿದ್ಯೋ ಅವಾಗಿಂದ ನಿಂಗೆ ರಾಜಯೋಗ ಶುರು ಆಯ್ತು ಕಣೆ. ನೀನ್ ಹೇಳೋದು ಕೇಳೋದಕ್ ಚೆನ್ನಾಗಿದೆ ದೀಪಾ, ಆದ್ರೆ ನನ್ಗಿರೋ ಭಾವನೆ ಅವ್ರಿಗೂ ಇದೆಯೋ ಇಲ್ವೋ ಗೊತ್ತಿಲ್ವಲ್ಲ. ಏನೇ ಹೇಳ್ತಿದ್ಯಾ? ಅವ್ರಿಗ ಭಾವನೆ ಇರೋದ್ರಿಂದಾನೆ ಆವಾಗ ಅವ್ರು ನಿಮ್ ಮನೆಗ್ ಬಂದು ಹುಡುಗಿನ್ ಕೇಳಿದ್ದು. ಅದು ಆವಾಗ ಕಣೆ, ಇವಾಗ ಅವ್ರ ಮನ್ಸಲ್ಲಿ ಏನಿದೆಯೋ ಅಂತ ಗೊತ್ತಿಲ್ವಲ್ಲ ದೀಪಾ. ನನಗಿಷ್ಟ ಇಲ್ಲ ಅಂತ ಗೊತ್ತಾದ ಮರುಕ್ಷಣನೇ ಅವ್ರ ಮನ್ಸೇನಾದ್ರೂ ಬದಲಾಗಿದ್ರೆ? ಏಯ್ ಸುಮ್ನಿರೇ ತುಳಸಿ. ಮನ್ಸಲ್ಲಿ ಒಂದ್ಸಲ ಪ್ರೀತಿ ಹುಡ್ತು ಅಂದ್ರೆ ಅದು ಅಷ್ಟು ಈಸಿಯಾಗಿ ಬದಲಾಗಲ್ಲ ಕಣೆ. ದೀಪಾ, ನಾನ್ ಬೆಳಿಗ್ಗೆ ಅವ್ರಿಗೆ ಫೋನ್ ಮಾಡಿದ್ದೆ. ಓ, ಇದೆಲ್ಲ ಬೇರೆ ನಡೀತಿದ್ಯಾ? ನಾನ್ ಹೇಳದ್ ಕೇಳೆ. ಅಜ್ಜಿ ನಾನ್ ಫೋನ್ ಮಾಡ್ಲೇಬೇಕು ಅಂತ ಹೇಳಿ ಫೋನ್ ಮಾಡ್ಸಿದ್ರು. ಅವ್ರು ನನ್ನ ಹತ್ರ ಸರಿಗ್ ಮಾತಾಡ್ಲೇ ಇಲ್ಲ. ಏನೋ ಕೆಲ್ಸ ಇದೆ ಅಂತ ಫೋನ್ ಕಟ್ ಮಾಡ್ಬಿಟ್ರು. ಅದಕ್ಕೆ ಸ್ವಲ್ಪ ಬೇಜಾರಾಯ್ತು. ಸರಿ ಸರಿ, ಬ್ಯಾಂಕಿಗೆ ಹೋದಾಗ ನಿನ್ ಜೊತೆ ಅವ್ರು ಚೆನ್ನಾಗೇ ಮಾತಾಡಿದ್ರು ತಾನೆ? ಆಗ ಅಪ್ಪನ್ ಜೊತೆ ಇದ್ದೆ, ಅದಕ್ಕೆ ಸರಿಗ್ ಮಾತಾಡಿದ್ರು. ಅವ್ರ ಮನ್ಸಲ್ಲಿ ಅಂತದ್ದೇನಾದ್ರೂ ಭಾವನೆ ಇದ್ರೆ ನಾನ್ ಫೋನ್ ಮಾಡ್ದಾಗ ಚೆನ್ನಾಗಿ ಮಾತಾಡ್ಬೋದಿತ್ತಲ್ವಾ? ತುಳಸಿ, ನಾನೊಂದ್ ಮಾತು ಹೇಳ ನಿನ್ಗೆ. ರಂಜಿತ್ ಸರ್ ನಿಮ್ ಮನೆಗ್ ಬಂದು ಹುಡ್ಗಿನ್ ಕೇಳ್ದಾಗ ನೀನ್ ಬ್ಯಾಂಕಿಗೆ ಹೋಗಿ ಅವ್ರಿಗೆ ಬೈದು ಮನ್ಸ್ ನೋಯಿಸ್ಲಿಲ್ವಾ? ದೀಪಾ, ಅದಕ್ ನಾನ್ ಕಾರಣ ಅಲ್ಲ ಕಣೆ. ಅವತ್ತು ನನ್ನ ಪರಿಸ್ಥಿತಿ ಹಾಗಿತ್ತು. ಹಾಗ್ ಬಾ ದಾರಿಗೆ. ನಿನ್ಗೊಂದ್ ನ್ಯಾಯ ಅವ್ರಿಗೊಂದ್ ನ್ಯಾಯನಾ? ಅವತ್ ನೀನ್ ಅವ್ರ ಜೊತೆ ಮಾತಾಡಕ್ಕಾಗ್ದಿರೋ ಪೊಸಿಷನ್ ಅಲ್ಲಿದ್ದೆ, ಅದೇ ತರ ಅವರು ಮಾತಾಡಕ್ಕಾಗ್ದಿರೋ ಬೇರೆ ಪೊಸಿಷನ್ ಅಲ್ಲಿ ಇರ್ಬೋದಲ್ವಾ? ಅಂದ್ರೆ ಮುಯ್ ತೀರ್ಸ್ಕೊತಾ ಇದಾರೆ ಅಂತ್ಯಾ? ಹಾಗಲ್ಲ ಕಣೆ ದಡ್ಡಿ. ನೀನ್ ಫೋನ್ ಮಾಡಿರ್ಬೇಕಾದ್ರೆ ಅವ್ರು ಯಾವ್ದೋ ಕೆಲಸದಲ್ಲಿ ಬ್ಯುಸಿ ಆಗಿದ್ದಿರ್ಬೋದಲ್ವಾ? ನೋಡು, ಬೇಡದೇ ಇರೋದ್ನೆಲ್ಲ ಯೋಚನೆ ಮಾಡ್ಬೇಡ, ಎಲ್ಲ ಒಳ್ಳೇದಾಗತ್ತೆ ಕಣೆ. ಚೀರ್ ಅಪ್. ಅದ್ ಸರಿ, ಬಾ, ಅಮ್ಮ ಒಳ್ಳೆ ಸ್ವೀಟ್ ಮಾಡಿದಾರ,
ನಾವಿಬ್ರು ಸರಿ ಅದನ್ನ ಖಾಲಿ ಮಾಡ್ಬಿಡೋಣ. ಬೆಳಿಗ್ಗೆ ಬರೋ ಅರ್ಜೆಂಟಲ್ಲಿ ಗಾಡೀಲಿ ಪೆಟ್ರೋಲ್ ಇದೆಯಾ ಇಲ್ವೋ ಅಂತ ನೋಡೋದೇ ಮರ್ಸ್ಬಿಟ್ಟೆ ಕಣ. ಮುಂದೆ ಯಾವ್ದಾರ ಮಂಕಲ್ ಪೆಟ್ರೋಲ್ ಹಾಕ್ಸ್ಕೊಂಡು ಆಮೇಲೆ ಹೋಟ್ಲಿಗೆ ಹೋಗಿ ಚೆನ್ನಾಗಿ ಜಡಾಯಿಸ್ಕೊಂಡು ಹೋಗೋಣ, ಸರಿನಾ? ಲೋ ರಂಜಿತ್, ಆ ಮುರಳಿ ನಿನ್ನ ಇಷ್ಟೊಂದು ಈಸಿಯಾಗಿ ಮುಟ್ಟಾಳನಾಗಿ ಮಾಡಿದಾನೆ. ಆದ್ರೂ ಆ ಟೆನ್ಷನ್ ನಿನ್ ಮುಖದಲ್ಲಿ ಇಲ್ವಲ್ಲೋ. ಅದು ಅಲ್ಲದೆ ಆ ಹೊಸದಾಗಿ ಬಂದಿರೋ ಮ್ಯಾನೇಜರ್ ಬೇರೆ ನಿನಗೆ ವಾರ್ನ್ ಮಾಡಿದ್ದಾರೆ. ಇಷ್ಟೆಲ್ಲ ತಲೆ ಮೇಲೆ ಭಾರ ಇಟ್ಕೊಂಡು ಹೆಂಗೋ ಹಾಯಾಗಿದ್ಯಾ? ಏಯ್, ಇಂಥ ವಿಷಯನೆಲ್ಲ ಅಗ್ರವಾಗಿ ತಗೊಬೇಕು ಕಣ. ಟೇಕ್ ಇಟ್ ಈಸಿ ಮ್ಯಾನ್. ಸಮಸ್ಯೆಗಳೆಲ್ಲ ಬಂದೇ ಬರ್ತವೆ, ಕೂಲ್ ಆಗಿರ್ಬೇಕು ಕಣ. ನೀನ್ ಏನೇ ಹೇಳೋ ರಂಜಿತ್, ನೀ ತುಂಬಾ ಧೈರ್ಯವಂತಪ್ಪ. ಇಷ್ಟೆಲ್ಲ ಸಮಸ್ಯೆನ ಇಟ್ಕೊಂಡು ಆನಂದನ ಮದುವೆ, ತುಳಸಿ, ಕಾಲೇಜ್ ಸೀಟು ಇದನ್ನೆಲ್ಲ ತಲೆ ಮೇಲೆ ಹೊತ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ತಿದ್ಯಾ? ನೋಡೋ, ನಾನು ಹೇಳೋದನ್ನ ಕೇಳೋ. ಹಿಂಗೆ ಆದ್ರೆ ಮುಂದೆ ಕಷ್ಟ ಆಗುತ್ತೆ ಕಣ. ಏಯ್, ನೀನೇನೋ ನಮ್ಮಮ್ಮನಾಗ ಅಡ್ವೈಸ್ ಮಾಡ್ತಾ ಇದೀಯಾ? ಈ ಸಮಸ್ಯೆನ ಹೇಗೆ ಸಾಲ್ವ್ ಮಾಡಬೇಕು ಅಂತ ಐಡಿಯಾ ಕೊಡಕ್ ನಿನ್ನಂಗೆ ಕರ್ಸಿದ್ರೆ ನೀನ್ ನೋಡಿದ್ರೆ ಕತೆ ಹೇಳ್ತಾ ಇದೀಯಲ್ಲೋ. ಮೊದಲು ಆ ಮುರಣಿನ ಹೇಗಾರು ಮಾಡಿ ಕಣ್ಣಿಡಿಬೇಕು. ನಮ್ಮ ಮ್ಯಾನೇಜರ್ ಭೈರವಿ ಸ್ವಲ್ಪ ದಿನ ಟೈಮ್ ಕೊಟ್ಟಿದ್ದಾರೆ. ಅಷ್ಟ್ರಲ್ಲಿ ಅವನೇನಾರು ಮಾಡಿ ಕಣ್ಣಿಡಿಬೇಕು. ಅವನಿಗೆ ಸರಿಯಾಗಿ ಗೊತ್ತು, ಅವನ್ನ ಕರ್ಕೊಂಬಂದು ನಿಲ್ಲಿಸ್ಬೇಕು. ಅದಕ್ಕೇನಾರು ಐಡಿಯಾ ಇದ್ರೆ ಹೇಳ. ಹೌದು ಹೌದು, ನಾನು ದೊಡ್ಡ ಪೊಲೀಸ್ ಹುಲಿ ಅನ್ನೋ ಹಾಗೆ ನನ್ನನ್ನು ಕೇಳ್ತಿದ್ಯಲ್ಲೋ. ಹೇಯ್, ನಾವೆಲ್ಲ ಹುಲಿಗಳಲ್ಲ ಅಂತ ಗೊತ್ತು. ಆದರೆ ಯೋಚನೆ ಮಾಡಿದ್ರೆ ನಮಗೂ ಒಂದು ದಾರಿ ಸಿಗುತ್ತೆ. ಈಗ ನಾನು ನಿನ್ನ ಯಾಕೆ ಕರೆದೆ? ನಾನು ಒಬ್ಬನೇ ಯೋಚನೆ ಮಾಡಿದಾಗ ಹೊಳಿತಾ ಇರೋ ಐಡಿಯಾ ನಿನ್ನ ಹತ್ರ ಮಾತಾಡುವಾಗ ಐಡಿಯಾ ಸಿಗ್ಬೋದಲ್ವಾ? ನೀನು ನೋಡ್ರೆ ನೆಗೆಟಿವ್ ಆಗೇ ಮಾತಾಡ್ತಾ ಇದೆಯಲ್ಲ. ಬೇರೆ ಆ್ಯಂಗಲಲ್ಲಿ ಯೋಚನೆ ಮಾಡೋ. ಹಾ ರಂಜಿತ್, ಈ ವಿಷಯದ ಬಗ್ಗೆ ನಮ್ಮ ಎಸ್ ಐ ಹತ್ರ ಸಹಾಯ ಕೇಳಿದ್ರೆ ಹೇಗೆ? ಈ ವಿಷಯದಲ್ಲಿ ಅವ್ರನ್ನ ನಾವು ಹೆಲ್ಪ್ ಕೇಳಿದ್ರೆ ಲೀಗಲ್ ಆಗಿ ಕೇಳೋದಕ್ಕಾಗೋದಿಲ್ಲ. ಅನ್ಅಫಿಷಿಯಲ್ ಆಗಿ ಏನಾದ್ರು ಹೆಲ್ಪ್ ಕೇಳಬೇಕು. ಒಂದು ಕೆಲಸ ಮಾಡೋಣ, ಮೊದಲು ರಸ್ಕಲ್ ನೇಗಾರ್ ಮಾಡಿ ಹುಡ್ಕೋಣ, ಆಮೇಲೆ ಅವ್ರ ಸಹಾಯ ಕೇಳೋಣ. ನೀ ಹೇಳೋದು ಸರಿ ಕಣೋ ರಂಜಿತ್. ರಂಜಿತ್, ಆ ಮನುಷ್ಯ ಅಬ್ಸ್ಕಾಂಡ್ ಆದ್ಮೇಲೆ ಇಷ್ಟೊಂದು ಮುಂದಾಲೋಚನೆ ಮಾಡ್ತಿದ್ಯಲ್ಲ, ಅದ್ರ ಬದಲು ಅವನಿಗೆ ಸಾಲ ಕೊಡೋಕೆ ಮುಂಚೆನೇ ಇದನ್ನ ಯೋಚನೆ ಮಾಡ್ತಿದ್ರೆ ಇಷ್ಟೆಲ್ಲ ಪ್ರಾಬ್ಲಮೇ ಇರ್ತಿರ್ಲಿಲ್ವಲ್ಲೋ. ಲವ್, ಏನಾದ್ರು ಒಂದು ಐಡಿಯಾ ಕೊಡು ಅಂತ ಕರೆದ್ರೆ ಏನೇನೋ ಮಾತಾಡ್ತಾ ಇದೆಯಲ್ಲ. ನಾವೊಬ್ಬರಿಗೆ ಸಹಾಯ ಮಾಡ್ತೀವಿ, ಅವ್ರು ನಮಗೆ ಚೀಟ್ ಮಾಡಿದ್ರೆ ನಾವೇನೋ ಮಾಡೋಕ್ಕಾಗತ್ತೆ? ಸರಿ ಸರಿ, ಇನ್ಮೇಲಾದ್ರೂ ಸ್ವಲ್ಪ. ಏಯ್, ನೀನ್ ಏನ್ ಹೇಳಕ್ ಬರ್ತಾ ಇದೀಯ ಅಂತ ನನಗೆ ಗೊತ್ತು. ಇನ್ಮೇಲೆ ಯಾರಿಗೂ ಹೆಲ್ಪ್ ಮಾಡಬೇಡ ಅಂತ ಹೇಳೋದಕ್ಕೆ ಬರ್ತಾ ಇದೀಯ ಅಷ್ಟೇ ತಾನೇ? ಏಯ್, ಒಬ್ಬ ಫ್ರಾಡ್ ಜೊತೆ ಆಗಿದ್ದ ಎಕ್ಸ್ಪೀರಿಯನ್ಸ್ ಇಂದಾಗಿ ನನ್ನ ಕ್ಯಾರೆಕ್ಟರ್ನೇ ಬದಲಾಯಿಸ್ಕೊಂತ ಹೇಳ್ತಾ ಇದೀಯಾ? ನನ್ನ ಕೈಲಿ ಅದೆಲ್ಲ ಆಗೋದಿಲ್ಲ ಅಪ್ಪ. ಸರಿ ಸರಿ, ಅರ್ಥ ಆಯ್ತು ಕಣೋ ರಂಜಿತ್. ಅದಕ್ಕೆ ನಮ್ ಕೆಲ್ಸನೆಲ್ಲ ಬಿಟ್ಟು ಬೇರೆಯವ್ರ ಮ್ಯಾಟ್ರಲ್ಲಿ ತಲೆ ಹಾಕ್ಬಾರ್ದು. ನೋಡು ರಂಜಿತ್, ನಿನಗಿರೋ ಒಳ್ಳೆ ಮನ್ಸಿಗೆ ಯಾವುದು ಕೆಟ್ಟದಾಗಲ್ಲ, ಎಲ್ಲ ಒಳ್ಳೇದಾಗತ್ತೆ ಕಣೋ. ಆ ದೇವ್ರಿದಾನೆ, ಬಾರೋ ನೋಡ್ಕೊಳ್ಳೋಣ. ವೆರಿ ಗುಡ್. ಇದೇ ತರ ಎಲ್ಲ ವಿಷಯದಲ್ಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋ. ಸರಿ ಬಾಪಾ. ಏಯ್, ಒಂದು ವಿಷಯ. ಮೊದಲನೇ ಸಲ ನಾನು ಮುರಳಿ ಮನೆಗೆ ಹೋದಾಗ ಅವ್ರ ಮನೇಲಿ ಒಂದು ದೇವಿ ಫೋಟೋ ನೋಡಿದ್ದೆ. ಇದು ನಮ್ಮೂರ್ ದೇವತೆ, ತುಂಬಾ ಶಕ್ತಿಶಾಲಿ ಅಂತ ಹೇಳಿದ್ದ. ಹೌದಾ? ಆ ದೇವಿ ಹೆಸರೇನು ಅಂತ ಏನಾದ್ರು ಹೇಳ್ದ? ಅಯ್ಯೋ, ಹೆಸ್ರೇನು ಅಂತ ಸರಿ ಗೊತ್ತಿಲ್ಲ ಕಣೋ. ಆದ್ರೆ ಆ ದೇವಿಗೆ ಬಲಿ ಪೂಜೆ ಕೊಡ್ಬೇಕು ಅಂತ ಹೇಳಿದ್ದ. ಆ ದೇವ್ರು ಮಾರಿಕಾಂಬಾ ತಾಯಿ ಅಂತ ಹೇಳಿದ್ದೇನಾದ್ರೂ ನೆನಪಿದೆ ನಿನಗೆ? ಹಾ, ಕರೆಕ್ಟ್ ಕಣೋ. ಮಾರಿಕಾಂಬಾ ತಾಯಿ ಅಂತ ಹೇಳಿದ್ದ. ತುಂಬಾ ಶಕ್ತಿಶಾಲಿ ದೇವ್ರು ಅಂತ ಹೇಳಿದ್ದ. ನಿನ್ಗೆ ಹೇಗೋ ಗೊತ್ತು? ಗೊತ್ತು ಕಣೋ, ಆ ದೇವ್ರು ನಮ್ಮ ಹಾಸನದ ಹತ್ರನೇ ಇರೋದು. ಹೇ, ಹಾಗಾದ್ರೆ ಮುರಳಿ ಸ್ವಂತ ಊರು ಹಾಸನನೇ ಇರಬೇಕು. ಹಾಗಾದ್ರೆ ಸಮಸ್ಯೆ ಸಾಲ್ವ್ ಆದಂಗೆ. ಅವನ್ನ ಬೇಗ ಪತ್ತೆ ಹಚ್ಚಿಬಿಡ್ಬೋದು. ನಮ್ ದೊಡ್ಡಮ್ಮನೂರು ಹಾಸನೇ ಕಣೋ. ಅಲ್ದೆ ನಮ್ ಕಸಿನ್ ಕೂಡ ಅಲ್ಲೇ ಕೇಬಲ್ ಆಪರೇಟರ್ ಆಗಿದ್ದಾನೆ. ಹೌದು, ಸರಿ, ಆ ಮುರಳಿ ಫೋಟೋ ನಿನ್ನ ಹತ್ರ ಇದೆಯಾ? ಹಾ, ಇದೆ ಕಣೋ. ಬ್ಯಾಂಕ್ ನಲ್ಲಿ ಲೋನ್ ಫೈಲ್ ಅಲ್ಲಿ ಇದೆ. ಸರಿ, ಆ ಫೋಟೋ ತಂದು ನಾನು ಕೊಡು. ಆದಷ್ಟು ಬೇಗ ಅವನ್ನ ಪತ್ತೆ ಹಚ್ಚೋ ಕೆಲಸ ನಾ ಮಾಡ್ತೀನಿ. ಇಲ್ಲ ಈಗಲೇ ಹೊರಟ್ಬಿಡೋಣವಾ? ಇಲ್ಲ ಕಣೋ, ನನ್ಗೀಗ ಬರೋದಕ್ಕಾಗೋದಿಲ್ಲ. ನನಗೀಗ ಸ್ವಲ್ಪ ಸಮಸ್ಯೆಗಳಿದೆ. ಮದನ್ ಗೋಪಾಲ್ ಕೇಸಲ್ಲಿ ನಾನು ಜಾಮೀನ್ ಮೇಲಿದ್ದೀನಿ. ಎನಿ ಟೈಮ್ ಮದನ್ ಗೋಪಾಲು ಕೋಮಾ ಸ್ಟೇಜಿಂದ ಕಾನ್ಸಿಯಸ್ ಸ್ಟೇಜ್ಗೆ ಬರ್ಬೋದು. ಅಂಥ ಟೈಮಲ್ಲಿ ನಾನು ಇಲ್ಲಿ ಇರಲೇಬೇಕು. ಇಲ್ಲ ಅಂದರೆ ತುಳಸಿಗೆ ಸಮಸ್ಯೆ ಆಗುತ್ತೆ ಕಣೋ. ಸರಿ ಕಣೋ, ಮುರಳಿ ಫೋಟೋನ ನಂಗೆ ತಂದ್ಕೊಡು. ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ. ನೀನು ಅಲ್ಲಿಗೆ ಬರ್ದಿರೋದು ಒಳ್ಳೇದು ಕಣೋ. ನಿನ್ನ ಮುರಳಿ ನೋಡಿದ್ರೆ ಅವ್ನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ನಮಗೆ ಗೊತ್ತಾಗಲ್ಲ. ಕರೆಕ್ಟ್ ಕಣೋ, ತುಂಬ ಥ್ಯಾಂಕ್ಸ್. ನಾನು ಬ್ಯಾಂಕಿಂದ ಆ ಫೋಟೋನ ತಗೊಂಬಂದು ಕೊಡ್ತೀನಿ. ಸರಿ, ನೀ ತಂದ್ಕೊಡು, ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ. ಲವ್, ನೀನು ಹೇಳೋದು ನೋಡಿದ್ರೆ ಖಂಡಿತ ಅವನೂರು ಆಸ್ತಾನೆ ಆಗಿರುತ್ತೆ. ಯಾಕಂದ್ರೆ ಪ್ರತಿಯೊಬ್ಬ ದೊಡ್ಡ ಮನುಷ್ಯನು ದೊಡ್ಡ ಕೆಲ್ಸಕ್ಕೆ ಕೈ ಹಾಕ್ಬೇಕಾದ್ರೆ ತಾನು ನಂಬೋ ದೇವ್ರ ಮೊರೆ ಹೋಗ್ತಾನೆ ಅಂತ ಹೇಳ್ತಾರೆ. ಆ ಲಾಜಿಕ್ ಇಟ್ಕೊಂಡು ನೋಡಿದ್ರೆ ಖಂಡಿತ ಆ ಫ್ರಾಡ್ ಊರು ಆಸ್ತಾನೆ ಆಗಿರುತ್ತೆ. ಆದಷ್ಟು ಬೇಗ ಅವನ್ನ ಪತ್ತೆ ಹಚ್ಚೋಣ ಕಣ. ಓಕೆ? ಸರಿ ಕಣ, ಬಾ. ಏಯ್,
ಮನೆಯವ್ರ ಮೇಲಿನ ಕೋಪನ ಹೊಟ್ಟೆ ಮೇಲೆ ಯಾಕೆ ತೋರಿಸ್ತಿದ್ಯಾ? ನೋಡು, ಬಿಸಿ ಬಿಸಿಯಾಗಿ ಇಡ್ಲಿ ಮಾಡಿಟ್ಟಿದೀನಿ, ಹೋಗಿ ತಿನ್ ಹೋಗು. ಪವಿತ್ರ, 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 ಎಲ್ರು ಎಲ್ಲಿ ಹಾಳಾಗೋದ್ರು. ಏ ಮುದ್ಕಿ, ನಿನ್ ಮಗ ಎಲ್ಲಿ? ನಿನ್ನೆ ಕೇಳ್ತಾ ಇರೋದು. ನಾನ್ ಕೇಳಿದ್ದಕ್ಕೆ ಉತ್ತರ ಕೊಡದೆ ಇರೋರ್ ಹತ್ರ ನನ್ಗೇನಿದೆ ಮಾತಾಡೋದು? ಏನು ನಕ್ರನಾ? ಪ್ರಶ್ನೆ ಕೇಳ್ತಾ ಇದೀನಿ ತಾನೆ, ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ತಾನೆ. ಏನು ನಾನ್ ಕೇಳ್ತಾ ಇರೋದ್ ಕಿವಿ ಮೇಲೆ ಬೀಳ್ತಾ ಇದೆಯೋ ಇಲ್ವೋ? ನನ್ ಪಾಡಿ ನಾನ್ ಕಿರಿಸ್ತಾನೆ ಇದೀನಿ. ಏನು ಕೆಟ್ಟ ಕಣ್ಗುಡ್ಡನ ಆ ಕಡೆ ಈ ಕಡೆ ತಿರುಗಿಸ್ತಾ ಇದೀಯಾ? ನೋಡ್ದ್ಯಾ? ನಿನ್ ಸರಿ ಸಮಾನಕ್ಕೆ ನನ್ಗೆ ಮಾಡಕ್ ಆಗ್ಲಿಲ್ಲ ನೋಡು. ನೆನ್ನೆಯಿಂದ ಏನು ತಿನ್ಲಿಲ್ವಲ್ಲ. ಅಯ್ಯೋ ಪಾಪ ತಿನ್ನು ಹೋಗು ಅಂತ ಹೇಳಿದ್ರೆ ನೀನ್ ನನ್ನ ಆ ಜನ್ಮ ವೈರಿ ತರ ದುರ್ಗುಟ್ಕೊಂಡ್ ನೋಡ್ತೀಯಾ? ಅದಕ್ಕೆ ನಿನ್ ತರನೇ ನಾನು ದುರ್ಗುಟ್ಕೊಂಡ್ ನೋಡ್ದೆ. ಆದ್ರೆ ಏನ್ ಮಾಡೋದು, ನಂಗೆ ನಿನ್ ತರ ಕಣ್ಗುಡ್ಡೆ ಮಾಡಕ್ ಬರಲ್ಲ ನೋಡು. ಏನು ಕೊಬ್ಬ? ನನ್ ವಿರುದ್ಧನೇ ಮಾತಾಡೋಷ್ಟು ಕೊಬ್ಬ ನಿನ್ಗೆ? ಏಯ್, ಈ ತರ ಕೈ ಮಾಡೋದು ನನ್ನ ಹತ್ರ ಇಟ್ಕೋಬೇಡ. ಆಮೇಲೆ ಏನಿಲ್ಲ, ಕೈ ಮುರಿದು ಬೆಂಕಿಗೆ ಇಟ್ಬಿಡ್ತೀನಿ. ಮುಚ್ಚೆ ಬಾಯಿ. ನೀನ್ ಬೆಂಕಿ ಗಿಡದನ್ನ ನಾನು ನೋಡಿದೀನಿ. ನೀನ್ ಬೆಂಕಿ ಗಿಡ್ತಾ ಇದ್ರೆ ನಾನೇ ಸುಮ್ನೆ. ಏನೇ ಸುಂದ್ರಿ, ಎಲ್ಲಿ ಹೋಗಿದ್ದೆ? ನಿಮ್ಮಪ್ಪ ಎಲ್ಲಿ? ಏಯ್, ನನ್ ಮೇಲಿರೋ ಕೋಪನ ಇವಳ ಮೇಲೆ ಯಾಕೆ ತೋರಿಸ್ತೀಯ ನೀನು? ಹೌದೌದು, ನೀನ್ ದೊಡ್ಡ ಕಿತ್ತೂರ್ ಚೆನ್ನಮ್ಮ. ನಿನಗೆ ಹೆದರ್ಕೊಂಡು ನಾನು ಅವಳ ಹತ್ರ ಮಾತಾಡ್ತಾ ಇದ್ದೀನಿ. ಎಲ್ಲ ನಿಮ್ಮಪ್ಪ? ನಾನು ಅಪ್ಪ ಅವ್ರ ಆಫೀಸ್ಗೆ ಹೋಗಿದ್ವಿ. ಅವರ? ಯಾರದು ಅವರು? ರಂಜಿತ್ ಸರ್ ಚಿಕ್ಕಮ್ಮ. ಅವ್ರ ಆಫೀಸಿಂದ ಅಪ್ಪಂಗೆ ನಾನು ದೀಪಾ ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ದೀಪಾ ಮನೆಗೆ ಹೋದೆ. ಅಪ್ಪ ಮನೆಗೆ ಬಂದ್ರು ಅನ್ಕೊಂಡೆ, ಇನ್ನೂ ಬಂದಿಲ್ವಾ? ಓಹೋ, ನನ್ ಮಗ ಕಾಣಿಸ್ತಾ ಇಲ್ಲ. ಅದ್ರ ಬಗ್ಗೆ ಇಲ್ಲಿ ಯಾರಿಗೂ ಚಿಂತೆ ಇಲ್ಲ. ಅವ್ರವ್ರಿಗೆ ಲಾಭ ಬರೋ ಕೆಲಸನ ಅವ್ರವ್ರು ಮಾಡ್ತಾ ಇದ್ದಾರೆ. ಆ ರಂಜಿತ್ ಕೆಲಸ ಮಾಡೋ ಬ್ಯಾಂಕ್ಗೆ ನಿಮ್ಮಪ್ಪನ ಕರ್ಕೊಂಡು ಹೋಗಿದ್ಯಲ್ಲ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಥು, ನಾಚಿಗೆಟ್ಟವಳೆ. ಅವನೊಬ್ಬ ಪೊರ್ಕಿ ಹುಡುಗ. ಈಗ ನಿನಗೆ ಅವರು ಆಗ್ಬಿಟ್ನ. ಅವರು ಯಾರ್ಯಾರ ಮನ್ಸಲ್ಲಿ ಏನೇನಿದೆ ಅಂತ ಈಗ ತಾನೇ ಗೊತ್ತಾಗ್ತಾ ಇರೋದು. ಏನೋ ನೀನು ಚಿನ್ನದ ಪುತ್ಳಿ ಅನ್ನೋ ತರ ನಿಮ್ಮಪ್ಪ ನಿನ್ನ ತಲೆ ಮೇಲೆ ಕೂರ್ಸ್ಕೊಂಡು ಮೆರೆಸ್ತಾ ಇದ್ದಾರೆ. ಆದ್ರೆ ನೀನು ಎಲ್ಲ ಹೋಗಿ ಯಾವನ್ನ ನೋಡ್ಕೊಂಡ್ ಬಂದಿದ್ಯಾ? ಏ ಮುದ್ಕಿ, ಈಗೇನಂತ್ಯ? ಇವಳು ಎಲ್ಲಿ ಹೋಗಿ ಬಂದಿದ್ಲು ಅನ್ನೋದನ್ನ ನಿನ್ ಕಿವಿಯಾರ ನೀನೇ ಕೇಳಿಸ್ಕೊಂಡೆ ತಾನೆ? ಏ ಪದ್ಮಾ, ಇವಳ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ಸುಮ್ನೆ ಇರಲ್ಲ. ಯಾಕೆ ಮಾತಾಡ್ಬಾರ್ದು? ಸತ್ಯ ತಾನೇ ಹೇಳ್ದೆ. ನೋಡೋ, ಇವಳು ಹೇಗೆ ಹಾಳಾಗೋದ್ರೆ ನನಗೇನಾಗ್ಬೇಕು? ಇವಳ ಬಗ್ಗೆ ನನಗೇನು ಚಿಂತೆ ಇಲ್ಲ. ನೀನು ನಿನ್ನ ಮೊಮ್ಮಗಳು ಅದೇನು ಮೋಡಿ ಮಾಡಿದಿರೋ ನನ್ಗೆ ಗೊತ್ತಿಲ್ಲ. ಆ ಮನುಷ್ಯ ಎಲ್ಲಾನು ಮರ್ತ್ಬಿಟ್ಟು ನೀವಿಬ್ರು ಹೇಳ್ದಂಗೆ ಕೇಳ್ತಾ ಇದ್ದಾನೆ. ಈಗ ನನ್ಗೆ ಅರ್ಥ ಆಗ್ತಿದೆ. ನೀನೇ ಏನೋ ಮಾಟ ಮಾಡಿಸಿರ್ಬೇಕು. ಅದಕ್ಕೆ ಹಳೆದನ್ನೆಲ್ಲ ಮರೆತು ಇದ್ದಕ್ಕಿದ್ದಂಗೆ ಪ್ರೀತಿ ಉಕ್ಕ ಹರಿತಾ ಇದೆ. ಏನೇ ನಿನ್ನ ಮೆದುಳು ಕೆಲಸ ಮಾಡ್ತಿಲ್ವೇನೆ? ಹೆತ್ತು ಮಗನಿಗೆ ಯಾವ ತಾಯಿ ಆದ್ರೂ ಮಾಟ ಮಂತ್ರ ಮಾಡಿಸ್ತಾಳೇನೆ? ಈ ವಕ್ರ ಬುದ್ಧಿಯಿಂದನೇ ಇವತ್ತಿನ ದಿವಸ ನಿನ್ ಮಗ ನಿನ್ನಿಂದ ದೂರ ಹೋಗಿ ನೀನ್ ಒದ್ದಾಡೋ ಸ್ಥಿತಿಗೆ ಬಂದಿರೋದು. ಇನ್ನೂ ನಿನಗ್ ಬುದ್ಧಿ ಬಂದಿಲ್ವಾ? ಏನಂದೆ? ನನ್ನಿಂದ ನನ್ ಮಗ ದೂರ ಆಗ್ಬಿಟ್ಟಿದಾನ? ಅದರಿಂದ ನಿಮ್ಗೆಲ್ಲ ತುಂಬಾ ಸಂತೋಷ ಅಂತ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಈಗ ಹೇಳ್ತೀನಿ, ಇಬ್ರು ಕೇಳಿಸ್ಕೊಳ್ಳಿ. ನಾನ್ ಮನಸ್ ಮಾಡಿದಿದ್ರೆ ಈ ನಿನ್ ಮೊಮ್ಮಗಳಿದಾಳಲ್ಲ, ಇವತ್ತೆಲ್ಲಿ ಬಿದ್ದಿರ್ತಿದ್ಲೋ ಏನೋ. ಅದನ್ನೆಲ್ಲ ಮರ್ತ್ಬಿಟ್ಟು ಇವತ್ ಬಾಯಿ ಬಂದ ಹಾಗೆ ಮಾತಾಡ್ತಿದ್ಯಾ? ನಾನ್ ನಿನ್ ಮಗನ್ ಮದ್ವೆ ಆಗಿ ಮನೆಗ್ ಬಂದಲ್ಲ, ಆಗ ಇವಳು ಈ ಮನೇಲಿ ಇರ್ಬಾರ್ದು ಅಂತ ಒಂದೇ ಒಂದ್ ಮಾತು ಹೇಳಿದ್ರೆ ಸಾಕಾಗಿರೋದು. ಇಷ್ಟೊತ್ತಿಗೆ ಇವಳ ಗತಿ ಏನಾಗ್ತಿತ್ತೋ ಯೋಚನೆ ಮಾಡು. ಹೋದ್ರೆ ಹೋಗ್ಲಿ ಅಂತ ಕರುಣೆ ತೋರಿಸಿ ಇವಳ ಮನೇಲಿ ಇಟ್ಕೊಂಡಲ್ಲ, ಅದು ನನ್ ತಪ್ಪಮ್ಮ. ಬೇಕು, ಇನ್ನೂ ಆಗ್ಬೇಕು ನನ್ಗೆ. ಅದಕ್ಕೆ ನೀನು ಇವಳನ್ನ ಮಾರಿ ಲಾಭ ಮಾಡ್ಕೋಬೇಕು ಅಂತಿದ್ಯಲ್ಲ, ಅದೇ ತಾನೇ? ಸುಮ್ಮನೆ ಇರಜ್ಜಿ. ಚಿಕ್ಕಮ್ಮ ಏನು ಕೋಪದಲ್ಲಿ ಮಾತಾಡಿದ್ರು ಅಂದ್ರೆ ನೀನು ಯಾಕೆ ಬಡಬಡಿಸ್ತೀಯಾ? ನೀನ್ ಬಾ ಒಳಗೆ. ಬಿಡೆ ತುಳಸಿ, ನನ್ನ ಬಿಟ್ರೆ ಇವಳನ್ನ ಹಾಗೆ ಸುಮ್ಮನೆ ಏನೇನೋ ಮಾತಾಡ್ತಿರ್ತಾಳೆ. ಏ ಪದ್ಮಾ, ಇವತ್ತು ಹೇಳ್ತಾ ಇದ್ದೀನಿ, ಬದ್ದಿಟ್ಕೊ ನೀನು.
ನಿನಗಿರೋ ಬುದ್ಧಿಗೆ ನಿನ್ನ ಮಕ್ಕಳು ಕೊನೆಗಳಿಗೆಲ್ಲಿ ನಿನ್ನನ್ನು ಕಾಪಾಡೋದಿಲ್ಲ ಕಣೆ. ತುಳಸಿನೇ ಗತಿ ನಿನ್ಗೆ. ನೋಡು, ಇವಳು ಹಿಂದೆನೆ ಬಿದ್ದಿರ್ತೀಯ ನೀನು. ಕೊನೆಗಾಲದಲ್ಲಿ ನಿನಗೆ ಆಶ್ರಯ ಕೊಟ್ಟು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋದು ನಮ್ ತುಳಸಿನೇ, ಅದನ್ನ ತಿಳ್ಕೊ.